ಮಗು ಹುಟ್ಟದೇನೆ ಮಗುಗೆ ಬಟ್ಟೆ ತಂದಿರುವ ದೊಡ್ಡ ಚಿಕ್ಕಮ್ಮ. ಬಿಸಿ ಬಿಸಿ ಇಡ್ಲಿ ಅಣ್ಣ ಎಲ್ಲ ಮದ್ವೆ ಐತವ್ರೆ ನಿಮ್ಮ ಫ್ರೆಂಡ್ಸು. ನಿಮ್ದು ಯಾವಾಗ? ಮೆಹಂದಿ ಹಾಕ್ಸ್ಕೊತಿದ್ದೀವಿ. ಆಲ್ಮೋಸ್ಟ್ ನಂದಾಯ್ತು. ಬ್ಯಾಕ್ ಸೈಡ್ ಒಂದು ಹಾಕ್ಸ್ಕೊಂಡ್ರೆ ಮುಗೀತು ನೋಡಿ ಗೈಸ್. ಪೂಜಾಕ್ಕನ್ ಸೀಮಂತಕ್ಕೆ ನೀವು ಬಂದ್ರೆ ರಿಟರ್ನ್ ಗಿಫ್ಟ್ ಸಿಗುತ್ತೆ. ಎಲ್ಲ ಬನ್ನಿ ಆಯ್ತಾ, ಮರಿಬೇಡಿ. ಪೂಜಾಕ್ಕನ್ ಜಿಮ್ಮೇಲೆ ನಾನೇ ತೋರಿಸ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲಿಶಾ ವ್ಲಾಗ್ಸ್. ಸೊ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಎಲ್ಲಿ ಗೊತ್ತಾ ಗೈಸ್? ನಮ್ಮ ಅಣ್ಣ ಮದುವೆ ಇದೇ ಕನ್ವೆನ್ಷನ್ ಹಾಲಲ್ಲಿ ಮದುವೆ ಆಗಿದ್ದು. ಅಲ್ಲೇ ಮೂವ್ ಆಗ್ತಾ ಇದ್ದೀವಿ. ಸೊ ಇವಾಗ ನಾವು ಚನ್ನಪಟ್ಟಣದಲ್ಲಿದ್ದೀವಿ. ಅಶೋಕ್ ಅಣ್ಣಂದು ಮದುವೆ ಆಗಿತ್ತು. ಸಾರಿ, ಅಶ್ವಥ್ ಅಣ್ಣಂದು ಮದುವೆಗೆ ಇವರೆಲ್ಲ ಹೋಗಿದ್ರು. ನಾನು ಬೆಂಗಳೂರಿಗೆ ಹೋಗಿದ್ದೆ, ಹೋಗಕ್ಕಾಗಿರ್ಲಿಲ್ಲ. ಸೊ ಇವತ್ತು ಅವ್ರದ್ದು ಬೀಗ್ರೂಟ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದನ್ನ ಮುಗಿಸ್ಕೊಂಡು ನಮ್ಮ ಪೂಜಾಕ್ಕಂದು ಸೀಮಂತ ಇದೆ ಗೈಸ್, ಅಲ್ಲಿಗೆ ಹೋಗ್ಬೇಕು. ತುಂಬಾ ಕೆಲಸ ಕಾರ್ಯಗಳಿದೆ, ಹೋಗಿ ಅಲ್ಲಿ ಕೆಲಸ ಕಾರ್ಯಗಳನ್ನ ನಾವಿಬ್ರೇ ನಿರ್ವಹಿಸ್ಬೇಕು. ಹಾಗಾಗಿ 2 ದಿನ ಮುಂಚೆನೆ ಹೋಗ್ತಾ ಇದೀವಿ. ಹಾಗೆ ಕೆಲಸ ಗೊತ್ತಾ ಗೈಸ್, ಎಲ್ಲ ನಾವೇ ಮೂಟೆ ಎಲ್ಲ ಒತ್ತಿ ಹಾಕಿ ಐಟಮ್ಸ್ ಎಲ್ಲ ತಂದು ಎಲ್ಲ ಪೂಜಾಕ್ಕೂ ಎತ್ಕೊಂಡು ತಿರ್ಗಾಡಿಸ್ಬೇಕು. ಸೊ ತುಂಬಾ ಕೆಲಸಗಳಿದೆ. ಹಾಗೆ ಇವತ್ತು ಮೆಹಂದಿ, ಅವಳ ಪಾದನ ನೆಲಕ್ಕೆ ಊರ್ದರಂಗ್ ನೋಡ್ಕೋಬೇಕು. ಅದಕ್ಕೆ ಅವಳನ್ನ ಎತ್ಕೊಂಡು ತಿರ್ಗಾಡ್ಬೇಕಲ್ಲ, ಇಬ್ರು ಹೋಗ್ತಾ ಇದೀವಿ. ಮೆಹಂದಿ ಹಾಕ್ಸ್ಕೊತಾ ಇದ್ದಾರೆ. ಅವ್ರದ್ದು ಸ್ಟಾರ್ಟ್ ಆಗಿದೆ. ನಮ್ಮಿಬ್ರಿಗೂ ಹಾಕ್ಸ್ಬೇಕು ಅಂತ ನಾವು 3 ಜನ ಹಾಕ್ಸ್ಕೊತಿರೋದು. ನಮ್ಮಿಬ್ರಿಗೂ ಹೇಳಿದ್ದಾರೆ. ಇದನ್ನ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿ ಸೊ ಹೇಗಿರುತ್ತೆ ನೋಡುವ. ಪೂಜಾಕ್ಕನ್ನು ನೋಡಿ ಸುಮಾರು ದಿನ ಆಯ್ತು. ಇವಳನ್ನ ನೋಡಕ್ ಬಂದಿದ್ರು, ನನ್ನ ನೋಡಕ್ ಬಂದಿರ್ಲಿಲ್ಲ ಗೈಸ್. ಫೋನ್ ಮಾಡಿದ್ರಂತೆ ಪಾಪ. ಫೋನ್ ಮತ್ತೆ ಅವಳ ಮೇಲೆ ಹೆಂಗ್ ಬ್ಲೇಮ್ ಮಾಡ್ತೀಯ ನೀನು? ಹೋಗಿ ನೋಡುವ. ಬಿಸಿ ಬಿಸಿ ಇಡ್ಲಿ ಅಣ್ಣ. ಎಲ್ಲ ಮದ್ವೆ ಐತವ್ರೆ ನಿಮ್ಮ ಫ್ರೆಂಡ್ಸು. ನಿಮ್ದು ಯಾವಾಗ? ಆದಷ್ಟು ಅತಿ ಶೀಘ್ರದಲ್ಲಿ ಎಲ್ಲರಿಗೂ ಅನೌನ್ಸ್ ಮಾಡ್ತೀನಿ. ಏನೋ ಗುಡ್ ನ್ಯೂಸ್ ಅಂತಿದ್ರಿ, ಇದೇನಾ ಬೇರೆನಾ? ಇಲ್ಲ, ಮದುವೆದೆಲ್ಲ ಗುಡ್ ನ್ಯೂಸ್ ಅಲ್ಲ, ಇನ್ನೂ 1 ವರ್ಷ ಆಗುತ್ತೆ. ಇನ್ನೂ ಬೇರೆ ಏನೋ ಒಂದು ಗುಡ್ ನ್ಯೂಸ್ ಇದೆ. ಓಕೆ ಓಕೆ. ನಿಶಂಗ್ ಗೊತ್ತಾ? ಗೊತ್ತು. ಏನ್ ಮಾಡ್ತಿದ್ದೀರಾ? ಯಾರೋ ಇಡ್ಲಿ ಹೇಗಿದೆ? ಬಿಸಿ ಬಿಸಿ. ಇದು ಬಿಡ್ದಿ ಇಡ್ಲಿ ತಾನೆ? ತಟ್ಟೆ ಇಡ್ಲಿ, ಬಿಡ್ದಿ ತಟ್ಟೆ ಇಡ್ಲಿ. ನಾನು ಆಕ್ಚುಲಿ ಇಡ್ಲಿ ತಿನ್ನಲ್ಲ, ಆದ್ರೆ ಇಡ್ಲಿ ಸಕ್ಕತ್ತಾಗಿದೆ. ಸ್ಮೂತಾಗಿ ಇಡ್ಲಿನ ನಿಮ್ಮ ಕಡೆ ಜಾಸ್ತಿ ಅಲ್ವಾ ಇಡ್ಲಿ? ನಮ್ಮ ಕಡೆ ಮುದ್ದೆ ಜಾಸ್ತಿ, ನಿಮ್ಮ ಕಡೆ ಇಡ್ಲಿ ಜಾಸ್ತಿ. ಚೆನ್ನಾಗಿದೆ. ತೋರಿಸ್ತೀಯಾ? ಎಲ್ಲ ಹಿಂಗೆ ಹಾಕೊಳ್ಳೋದು ಈ ಥರ ವಾಚ್. ಟೈಟ್ ಆಯಿತು, ಒಂಚೂರು ಲೂಸ್ ಇರಬೇಕಿತ್ತು. ಇಷ್ಟು ಟೈಟ್ ಅಣ್ಣ. ಹಿಂಗೆ ಇರಬೇಕು ವಾಚ್. ಆ್ಯನಿವರ್ಸರಿ ಗಿಫ್ಟ್ ವಾಚ್ ಇವತ್ತೇ ಫಸ್ಟ್ ಹಾಕಿರೋದಾ? ಚೆನ್ನಾಗಿ ಕಾಣಿಸ್ತಿದೆ. ಏನಾರು ಹೇಳಿ. ಏನು ಹೇಳಿ ಗೈಸ್, ನಮ್ಮ ಅಣ್ಣ ನಾನು 2 ದಿನ ಮೈಸೂರಲ್ಲಿ ಇರಲಿಲ್ಲ, ಬೆಂಗಳೂರಲ್ಲಿದ್ದು. ಒಂದು ಕಾಲು ಮಾಡಿ ಏನೂ ವಿಚಾರಿಸ್ತಿಲ್ಲ ನನ್ನ. ನಮ್ಮ ಅತ್ತೆ ಆದರೂ ಅವಾಗವಾಗ ಕಾಲ್ ಮಾಡಿ ವಿಚಾರಿಸ್ಕೊಂಡ್ರು. ಒಂದು ಕಾಲಿಲ್ಲ. ನಾನು ಖುಷಿ ಆದೆ. ಮುಂಚೆ ಎಲ್ಲ 24 ಸಲ ಕಾಲ್ ಮಾಡುವ. ಏನಪ್ಪ ಈ ಸಲ ಒಂದು ಕಾಲು ಮಾಡಲಿಲ್ಲ. ನಾನೇ ಮಾಡ್ತಿದ್ನಲ್ಲ ಜೊತೆಲಿದ್ದಾಗೆಲ್ಲ, ಅಲ್ಲೇ ಅಪ್ಡೇಟ್ ಸಿಕ್ತಿತ್ತು. ಇನ್ನೇನು ನಿನಗಂತೂ ಸಪ್ರೇಟ್ ಆಗಿ ಎಲ್ಲಿ ಮಾಡ್ತಾರೆ? ನೀನು ಕಾಲ್ ಮಾಡಿದಾಗೆಲ್ಲ ಅದ್ರ ಜೊತೆಲೇ ಇರೋರಲ್ಲ, ಹಂಗಾಗಿ. ಇವಾಗ ಹೋಗ್ತಾ ಇದ್ದೇವೆ. ಇರೋ ಪಾಟ್ಗಳೆಲ್ಲ ಇಟ್ಟವ್ರೆ. ಕಣ್ಣಾಗ್ತಾವಳೆ. ಎಷ್ಟು ಚೆನ್ನಾಗಿದೆ. ಅಲ್ಲಂತೂ ಗಿಡಗಳಂತೂ ಸಕ್ಕತ್ತಾಗಿದ್ದಾವೆ. ಫುಲ್ ಗ್ರೀನರಿ ಇದೆ ಬರಲ್ಲ ಅಂತ ಅಲ್ವಾ? ಇಲ್ಲಿ ಬಂದು ಫಂಕ್ಷನ್ ಮಾಡೋರೆಲ್ಲ ನೀರು ಹಾಕ್ಬಿಟ್ಟಿರ್ತಾರೆ ಅನ್ಸುತ್ತೆ. ಹಲೋ ಜನರೇ, ನನಗೆ ಒಂದು ಡೌಟ್ ಬಂದಿದೆ. ನಾವು ಊಟ ಅಂತೀವಿ, ಓ ಯಾಕೆ ಹಾಕೋರೆ? ಓಟ. ನಾವು ಮೆಸೇಜಲ್ಲಿ ಆಲ್ಮೋಸ್ಟ್ UTA ಹಾಕ್ತಾರೆ, OOTA ಯೂಸ್ ಮಾಡ್ತಾರೆ. ನೀನು ಯಾವ ಯೂಸ್ ಮಾಡ್ತೀಯ? UTA. ಅಲ್ಲಿ ಯಾಕೆ OOTA ಹಾಕೋರೆ? ಓಟ ಅದು ಗೊತ್ತಿಲ್ಲಪ್ಪ ನಂಗೆ. ಯಾವ್ದು ಕರೆಕ್ಟ್ ಕಮೆಂಟ್ ಮಾಡಿ ನೋಡುವ. ಇಲ್ಲಿ ಇಲ್ಲೊಂದು ಪಾಪು ಅದೇ, ಒಳಗಡೆ ಪಾಪು ಐತೆ, ಆಟ ಆಡ್ತಾ ಇದೆ. ಪಾಪು ಡ್ಯಾನ್ಸ್ ಆಡ್ತಾ ಇದೆ ಅಲ್ಲಿ. ಹಲೋ, ನೋಡು. ನಮಸ್ಕಾರ. ರೆಡ್ ಶೂಸ್ ಆನ್ ದ ಬೆಡ್. ನಮಸ್ಕಾರ ಕಣಕ್ಕ. ನಮಸ್ಕಾರ. ಏನೋ ಇಟ್ಕೊಂಡಿದ್ದೀರಂತೆ. ಪೂಜೆ ಅವರೇ ಬಂದಿಲ್ಲ. ಹೌದು, ಏನೋ ನಾಡಿದ್ದೇನೋ ನಿಮ್ದೇನೋ ಅಂತೆ. ನಾಡಿದ್ದು ಅಂದ್ರೆ ಯಾವಾಗ? 27ನೇ ತಾರೀಕು. ಬೂದ್ಬಿಡ್ತೀನಿ. ಇನ್ನೇನು ಸೀಮಂತ ಗೈಸ್ ನಮ್ಮ ಪೂಜಾಕ್ಕೊಂದು. ಪ್ಲೀಸ್ 16ನೇ ತಾರೀಕು ಮಾತ್ರ ಇಡಬೇಡಿ.
ಕನ್ಫ್ಯೂಷನ್ ಆಗ್ತಾರೆ ಈಗ ಏನ್ ಇಡ್ಬೇಡಿ ಗಿಡಬೇಡಿ ಅಂತ ಮಾತಾಡ್ತಾರೆ ಅಂತ. ಇವ್ರಿಬ್ರದ್ದು ಏನಂದ್ರೆ ಟಾಪಿಕ್ ನಮ್ ಪೂಜಾ ಕನ್ಸೀವ್ ಆದಾಗಿಂದನು ಅವಳು ರೇಗ್ಸಿದಾಳೆ ನಿಶನ್ಗೆ. ಡಿಸೆಂಬರ್ ಅವಳಿಗೂ ಡ್ಯೂ ಡೇಟ್ ಇರೋದು, ನಿಶನ್ದು ಬರ್ಡೇ ಡಿಸೆಂಬರ್ ಅಲ್ಲೇ. ಅದಕ್ಕೆ ಅವಳು ಪೂಜಾ ನಾನು 16th ಇಡ್ತೀನಿ ಅಂತ ಹೇಳ್ತವ್ರೆ. ಕೋಳಿ ಅಲ್ಲ ಸಿಸೇರಿಯನ್ ಮಾಡ್ಸ್ಕೊಂತೀನಿ ಅಂತ ಹೇಳ್ತಾ ತಮಾಷೆ ಮಾಡ್ತಿಲ್ಲ ಅವಾಗಿಂದನು ಹೇಳ್ತಾವಳಿ. ಅದಕ್ಕೆ ಪ್ಲೀಸ್ ಅಕ್ಕ 16ಕ್ಕೆ ಮಾತ್ರ ಇಡಬೇಡಿ ಅಕ್ಕ. ನನ್ ಬರ್ಡೇ ಮಾಡೋದು ನನಗ್ ಗಿಫ್ಟ್ ಕೊಡೋದ್ ಬಿಟ್ಬಿಟ್ಟು ನಿನ್ ಮಗಳನ್ನ ನೋಡಕ್ ಬಂದ್ ಕುತ್ಕೊಬಿಡ್ತಾಳೆ ಅಂತ ಭಯ ಅಂತ ಗೈಸ್. ನನ್ ಬರ್ಡೇ ದಿನ ಮಾತ್ರ ಇಡಬೇಡಿ, ಹಿಂದೆ ಮುಂದೆನೂ ಇಡಬೇಡಿ. ಅವಳು ಬ್ಯುಸಿ ಆಗೋಯ್ತಾಳ ಆಮೇಲೆ. ಇವಳು ಬರ್ಡೇ ಮಾಡಲ್ಲ ಅಂತ ಆಮೇಲೆ ಹಂಗಾದ್ರೆ ನಾನು ಅವತ್ತೇನೆ ಮೆಹಂದಿ ತೋರ್ಸಿ ಅಕ್ಕ. ನಾನು ಡಿಸೈನ್ ಕಳ್ಸಿದ್ದೇವೆ. ನೀನ್ ಕಳ್ಸಿರೋದನ್ನೇ ಮಾಡ್ಸಿರೋದು ನಾನು. ಅಪ್ಪು ಓ ಗಂಡು ಇದ್ಯಾ? ನನ್ ಬರೀ ಹೆಣ್ಣು ಐತೆ ಅನ್ಕೊಂಡೆ. ಅಮ್ಮ ಅಪ್ಪ ಇದು ಪೂಜಾ, ಇದು ಬಾವ, ಇದು ಅಮ್ಮ, ಇದು ಪಾಪು. ಇದು ಅಪ್ಪು, ಇನ್ನೊಂದ್ ಪಾಪು. ಅಕ್ಕ ಗಂಡು ಬೇಕಾ ಹೆಣ್ ಬೇಕಾ? ಅದೆಲ್ಲ ಹೇಳಕ್ ಆಗಲ್ಲ. ಹೇಳೆ ಪರವಾಗಿಲ್ಲ. ಲಾಸ್ಟ್ ಇನ್ನೊಂದ್ 10 ದಿನ ಐತೆ, ಆಸೆ ಹೇಳ್ಬಿಡೆ ಯಾವ ಪಾಪು ಬೇಕು ಅಂತ ಆಸೆ. ಇಲ್ಲ ನಾನೇ ಹೇಳ್ಬಿಡ್ಲ, ಹೆಣ್ಪಾಪುನೇ ಆಗೋದು, ಹೆಣ್ಪಾಪುನೇ ಅವಳಿಗೆ ಇಷ್ಟ. ಅದ್ರ ಬಗ್ಗೆ ನಾನೇ ಒಂದ್ ವಿಡಿಯೋ ಮಾಡ್ಬೇಕು. ಸೊ ನಿಮ್ಮಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಅದನ್ನೆಲ್ಲ ಅಂತ ಅನ್ಕೊಂಡಿದೀನಿ. ಯಾರ್ಯಾರಿಗೆ ಯಾವ್ಯಾವ ಪಾಪು ಆಸೆ ಐತೆ ಅಂತ ಎಲ್ಲರೂ ಒಂದೇ ಹೇಳೋದು. ಒಂದೇ ಹೇಳೋದು ಎಲ್ರುವೆ. ಒಬ್ಬೊಬ್ರಿಗಿರುತ್ತೆ. ಹೌದು. ಈಗ ನಿಶನ್ ಗೊತ್ತಿಲ್ಲ ಯಾರು. ನಿಶನ್ ಹಿಂಗೆ ಯಾವ್ದು ಇಷ್ಟ? ನಂಗ್ ಗಂಡೇ ಆಗ್ಬೇಕು ನಿಮ್ಗೆ. ಅರ್ಥ ಆಯ್ತಾ ಹೆಣ್ಬೇಕು ಅನ್ನೋದು? ಒಂದು ಗಂಡ ಇದೆಯಲ್ಲ, ಅದಕ್ಕೆ ಹೆಣ್ಣ ಆಸೆ. ನಾನೇ ಇದೀನಲ್ಲಕ್ಕ, ಕೊಟ್ಬಿಡಕ್ಕ ಎಲ್ಲ ನನ್ಗೆ. ಇನ್ನೊಂದ್ ವಿಷಯ ಏನ್ ಗೊತ್ತಾ, ನಂಗೆ ಗಂಡ ಆದ್ರೆ ಅವ್ಳಿಗೆ ಏನಕ್ಕೆ ಇಷ್ಟ ಅಂತ ಅಂದ್ರೆ ಹೇಳು ನೀನೇ ಅದಕ್ಕೆ ಆನ್ಸರ್ನ ಹೇಳು. ಗಂಡ ಆದ್ರೆ ಚಿನ್ನ ಎಲ್ಲ ವೇಸ್ಟ್ ಆಯ್ತದೆ, ಅಕ್ಕೊಂದು ಆಗ ಸೀರೆ ಎಲ್ಲ ವೇಸ್ಟ್ ಆಯ್ತದೆ. ಅವಳಿಗಂತೆ ಒಡಬೈ ಇವಳಿಗಂತೆ. ಇಲ್ಲ ಈಗ ಕ್ಯಾನ್ಸಲ್, ಅವ್ರಿಬ್ರು ಮದ್ವೆ ಆಯ್ತು, ನಾನು ಒಬ್ಳೆ ಇವಾಗ ಇರೋದು. ನಿಮಗ್ ಗಂಡ ಆದ್ರೆ ಎಲ್ಲ ನಿಮ್ದೆಲ್ಲ ನನ್ಗೆ. ಸರಿ ಆಯ್ತು, ಅಗ್ರಿಮೆಂಟ್ ಪೇಪರ್ ಅಲ್ಲಿ ಬರ್ದು ಕೊಟ್ಬಿಡ್ತೀನಿ. ಸರಿ. ಏನಂತ ಹೇಳು? ಪಾಪ ಹೋಗೋದ್ರೆ ನನ್ನ ಹತ್ರ ಇರೋ ಒಡಬೆ ಎಲ್ಲ ನಿಶುಂಗೆ ಅಂತ. ಮತ್ತೆ ಅತ್ತೆ ಭಾರತೆ ಅಲ್ಲಿ ಭಾರತೆ ಮತ್ತೆ ಫುಲ್ ಬಿಸಿ. ಹೆಣ್ಪಾಪು ಆಗ್ಬೇಕು ಅಂತ ನನ್ನ ಆಸೆ. ಎಲ್ಲರ ಆಸೆನೂ ಅದೇ. ಹೌದು. ನೋಡುವ ದೇವರ. ನೀವೆಲ್ಲ ಅವಳಿಗೆ ಕಮೆಂಟ್ ಮಾಡ್ಬೇಕು, ನೀವ್ ಯಾವಾಗ ಮಾಡ್ಕೋತೀರಾ ಅಂತ. ಏನ ಯಾವಾಗ ಮಾಡ್ಕೊತೀರಾ? ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡ್ತಿದ್ದಾರೆ ನಮ್ಮ ಮಧುಗೌಡ ಅವರು. ಡೇಟ್ ಫಿಕ್ಸ್ ಆಗಿದೆ, ನಮ್ಮ ಅತ್ತಿಗೆ ಸೀಮಂತ ಡಿಸೆಂಬರ್ 16th. ನೆಕ್ಸ್ಟ್ ತಿಂಗಳು ನಂದು. ಸಾರಿ, ಡಿಸೆಂಬರ್ 16th ಡೆಲಿವರಿ ಡೇಟ್ ನಮ್ಮ ಅತ್ತಿಗೆದು. ಜನ ಹೂ ಅನ್ಕೋಬಿಟ್ಟಾರ. ನಂದಲ್ಲ ಗೈಸ್ ಇವಳ್ದು. 16th ಅಲ್ಲ, ಏನಿದ್ಯಾ ನೀನು? ನೋಡುವ ಇನ್ನು ಬೇಗನೆ ಆಗ್ಬಿಟ್ಟಿರುತ್ತೆ. ಯಾವತ್ತಿಕ್ತಾರೆ, ಯಾವ್ದು ಕೊಡ್ತಾರೆ ಎಲ್ಲ ಕಾದು ನೋಡುವ. ಕಾಯ್ತಾರೆ ಇಕ್ತಾರೆ ಮೊಟ್ಟೆ ಕೋಳಿನ. ಅದು ಹಂಗೆ ಸುಮ್ನೆ ನಮ್ಮ ಅಕ್ಕಂಗೆ ಬೇಕು. ನಮ್ಮ ಇವ್ರಿಗೆ ಏನೋ ಒಂದು ಗಿಫ್ಟ್ ತಂದಿದ್ದೀನಿ ನಾನು. ಹೌದಾ? ನಂಗ ನನ್ ಮಗುಗ ಯಾರಿಗ್ ತಂದಿರ್ಬೋದು? ಬಾವಂಗೆ. ಫಸ್ಟ್ ನಾನು ಕೊಡು, ಆಮೇಲೆ ನನ್ ನಿನ್ಗೆ ಎಲ್ಲ ಕೊಟ್ಟಿದ್ದೈತಿ, ನಿನ್ ಹತ್ರ ಎಲ್ಲ ಐತೆ ಪಾಪ. ಅದ್ ಈಗ ಭೂಮಿ ಮೇಲೆ ಬತ್ತಾದೆ. ಓ ಅದಾ? ತಗೊಂಬರ್ಲ ಗಿಫ್ಟ್ ಹೋಗಿ ತತ್ತೀನಿ. ನಿಮ್ ಮೈಂಡ್ ಫುಲ್ ಬ್ಲಾಂಕ್ ಆಗ್ಬಿಟ್ಟದೆ ಕಣೆ. ಏನೋ ಖುಷಿ ಅಷ್ಟೇ. ಖುಷಿ ಆಗಂತ ಗಿಫ್ಟ್. ಗೊತ್ತಾಯ್ತಿಲ್ಲ. ಯಾವಳು ಕೊಟ್ಬಿಟ್ಟು ಸುಮ್ನೆ ಜಾಸ್ತಿ ಸತಾಯಿಸ್ಬೇಡ. ಏನಿಲ್ಲ, ನಿನ್ಗೆಲ್ಲ ಕಟ್ಕೋ. ಗಿಫ್ಟ್ ನಾನೇ ನಾನೇನಾ? ಹೌದು. ಸುಮ್ಮನೆ ನಂಗೆ ಇಷ್ಟ ಆಯ್ತಾ? ಯಾವ ಬೇಬಿ ಅಂತ ಗೊತ್ತಿಲ್ವಲ್ಲ, ಫ್ರಾಕ್ ತಗೊಳ್ಳೋ ಅಂತ ಆಸೆ ನನ್ಗೆ. ಇಬ್ರು ಆಡ್ ಕಾರ್ಟ್ ಅಲ್ಲಿ ಏನೈತೆ? ಎಲ್ಲ ಮಕ್ಳು ಬಟ್ಟೆಗಳೇ. ಎಲ್ಲ ಮಕ್ಳು ಬಟ್ಟೆಗಳೇ. ಮಗು ಹುಟ್ಟದೇನೆ ಮಗುಗೆ ಬಟ್ಟೆ ತಂದಿರುವ ದೊಡ್ಡ ಚಿಕ್ಕಮ್ಮ. ದೊಡ್ಡ ಚಿಕ್ಕಮ್ಮ. ದೊಡ್ಡ ಚಿಕ್ಕಮ್ಮ. ದೊಡ್ಡ ಚಿಕ್ಕಮ್ಮ ಅಂದ್ರೆ
ಚಿಕ್ಕಮ್ಮ ಅಷ್ಟೇ ಬುದ್ಧಿವಂತೆ ಚಿಕ್ಕಮ್ಮ ಅಂತ. ತಗೋ ಪುಟ್ಟಣಿಗೆ ನನ್ನ ಕೈಯಿಂದ ನಿನ್ಗೆ ಫಸ್ಟ್ ಗಿಫ್ಟ್. ಕೇಳಿಸ್ಕೊತಾ ಇರುತ್ತಾ? ಅಯ್ಯೋ ಕೇಳಿಸ್ಕೊತಾ ಇರುತ್ತಾ? ಅಪ್ಪು ನೋಡೆ, ಅಪ್ಪು ನಾನು ಮಾತಾಡ್ಸಿರೋ ಯಾರು ಇರಲ್ರಿ ಇನ್ಮೇಲೆ. ಅಷ್ಟೇ ಅಪ್ಪು. ಪಾಪಪ್ಪು. ಕತೆ ಗೋವಿಂದ. ಫಸ್ಟ್ ಪ್ರಿಫರೆನ್ಸ್ ಇಸ್ ಆಲ್ವೇಸ್ ನಿನ್ಗೆ. ಹಾಕು 2 ನಿಮಿಷ ಮಗಿಗೆ ಹಾಕೊಂಡ್ ಮನಿಕಪ್ಪ ಹಿಂಗೇನೆ ಆಯ್ತಾ. ಚಿಕ್ಕಮ್ಮಂಗ್ ಬೇಜಾರ್ ಮಾಡ್ಬೇಡ. ನೋಡಿ ಗೈಸ್, ಪೂಜಾಕ್ಕನ್ ಸೀಮಂತಕ್ಕೆ ನೀವು ಬಂದ್ರೆ ರಿಟರ್ನ್ ಗಿಫ್ಟ್ ಸಿಗುತ್ತೆ. ಎಲ್ಲ ಬನ್ನಿ ಆಯ್ತಾ, ಮರಿಬೇಡಿ. 26ನೇ ತಾರೀಕು, ಸಾರಿ 27ನೇ ತಾರೀಕು. ಓಕೆ, ಲೊಕೇಶನ್ ಲೊಕೇಶನ್ ಹೇಳ್ಬಿಡಿ. ನೀನ್ ಹೇಳ್ಬಿಡು. ಅಪ್ಪು ಏನ್ ಅನ್ಸ್ತೈತೆ? ತಂಗಿ ಬರ್ಬೇಕಾ ತಮ್ಮ ಬರ್ಬೇಕಾ? ತಂಗಿ. ಏನ್ ಅಳ ತಂಗಿ ತಂಗಿ ಅಂತವ್ರೆ. ಕಳ್ಳ ನಿನ್ ತಮ್ಮ ಬೇಕು ಅಂತ ತಾನೇ ಅಂತಿದ್ದೀನು. ಆ ಈ ಬೇಡ ಕಣು, ತಂಗಿ ಬಂದ್ರೆ ನಿನ್ ಯಾರು ನೋಡಲ್ಲ, ಆಮೇಲೆ ಮೂಸು ನೋಡಲ್ಲ. ತಂಗಿ ಅಂತ ಏನು ಗೊತ್ತ ಹೇಳ್ತಾ ಇರೋದು ನಮ್ಮ ಅಪ್ಪು. ಅದೆಲ್ಲ ಭುವನ್ ಎಲ್ಲ ಹೋಗಿ ಇನ್ನೊಂದ್ ಯಾರು ಹುಡ್ಗ ಆಗ್ಬಿಟ್ರೆ ಇನ್ ಕೇಸ್ ಅಲ್ಲೂ ಭುವನ್ ಎಂಟರ್ಪ್ರೈಸಸ್ ಚೇಂಜ್ ಆಗ್ಬಿಡುತ್ತೆ. ಭುವನ್ ಎಂಟರ್ಪ್ರೈಸಸ್ ಹೋಗಿ ಡ್ಯಾಶ್ ಎಂಟರ್ಪ್ರೈಸಸ್ ಆಗ್ಬಿಡುತ್ತೆ. ಹಾಗಾಗಿ ಅಲ್ವಾ ಭುವನ್ ಎಂಟರ್ಪ್ರೈಸಸ್ ಇಲ್ಲ. ಏನೇನಿದೆ ಇಲ್ಲಿ? ಅಪ್ಪು ತಂಗಿ ಬೇಕಾ? ಕಾಯ್ತವನೆ ನಮ್ಮ ಅಪ್ಪು. ಫ್ರೂಟ್ಸ್ ಎಲ್ಲ ಹಾಕಿ ಇಟ್ಕೊಳಕ್ಕೆ ಅಂತಾನೆ, ಮನೆಯಲ್ಲಿ ಇಡೋಕೆ ಅಂತಾನೆ ಕಾನ್ಸೆಪ್ಟ್ ಮಾಡಿರೋದು. ಓಕೆ, ಇದು ಎಸಿಯ ತರ ಏನಲ್ಲ, ಯೂಸ್ ಮಾಡ್ಬೋದು. ಓಕೆ, ಬಳೆ ಇದೆ, ಅರ್ಶಿನ ಕುಂಕುಮ, ಮತ್ತೆ ಏನೋ ಕಡ್ಡಿ ಚಿಪ್ಸು, ನಿಂಬೆಹಣ್ಣು, ಮುಸುಂಬೆ ಹಣ್ಣು, ಏನೇನೋ ಇದೆ. ಇಲ್ಲಿ ಏನೋ ನಡೀತಾ ಇದೆ. ಫಾರ್ಚೂನ್ ಫಾರ್ ಹೇರ್ ಆಕ್ಸೆಸರೀಸ್, ಆಸ್ ಯೂಶುವಲ್ ಗರ್ಲ್ ಥಿಂಗ್ಸ್, ಹೇರ್ ಆಕ್ಸೆಸರೀಸ್ ಅಷ್ಟೇ. ನಮ್ಗೆ ಇನ್ನೂ ಮೆಹಂದಿ ಅವ್ರು ಬಂದಿಲ್ಲ. ಬಂದವರಲ್ಲಿ ವೇಟ್ ಮಾಡ್ತವ್ರೆ ನಿನ್ಗೋಸ್ಕರ. ನಂದು ಮೆಹಂದಿ ಆಗ್ಬಿಟ್ಟೈತೆ ಅಂತ ನಿಶಾ ನನ್ಗೆ ಇನ್ನ ಬಂದಿಲ್ಲ. ಅವ್ರು ಜಸ್ಟ್ ಈಗ ಬಂದ್ರು, ಇನ್ನೊಂದಿತ್ತು ಅದಕ್ಕೆ. ಹೌದಾ? ಬಂದವ್ರೆ, ಕಿರ್ಚುಬಿಟ್ಟೆ ಬೇರೆ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಬರ್ತೀನಿ. ಮೆಹಂದಿ ಹಾಕ್ಸ್ಕೊತಿದ್ದೀವಿ. ಆಲ್ಮೋಸ್ಟ್ ನಂದಾಯಿತು. ಬ್ಯಾಕ್ ಸೈಡ್ ಒಂದು ಹಾಕ್ಸ್ಕೊಂಡ್ರೆ ಮುಗೀತು. ಈ ಡಿಸೈನ್ನ ಸೆಲೆಕ್ಟ್ ಮಾಡಿದೆ. ಹಿಂದ್ಗಡೆ ಯಾವುದೋ ಇರಲಿ ಅಂತ ಹಾಕ್ಸ್ಕೊಂಡೆ. ಇನ್ನು ಮದುದು ಹಾಕ್ಸ್ಕೋಬೇಕು. ಮದುದಾದರೆ ಮುಗೀತು ಅಷ್ಟೇ. ಬಿಗ್ ಬಾಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್. ಅಲ್ಲ, ನಮ್ಮ ಮನೆಯವ್ರಿಗೆ ನಮ್ಮ ಬಗ್ಗೆ ಒಂದು ರೂಪಾಯಿದು ಯೋಚನೆ ಇಲ್ಲ. ನನ್ನ ಗಂಡನಿಗೆ ಅಟ್ಲೀಸ್ಟ್ ಊಟ ಮಾಡಿದ್ರ, ಏನು ಮಾಡ್ತಾವ್ರೆ, ಏನು ಬರಲಿಲ್ವಲ್ಲ, ಮಾತಾಡ್ಸ್ಲಿಲ್ವಲ್ಲ, ಏನಿಲ್ಲ. ಬಂದಾಗ ಮೇಲೆ ಹೋಗಿ ಫೋನ್ ಹಿಡ್ಕೊಂಡಿರೋದು. ಇಲ್ಲಿವರೆಗೂ ಒಂದು ಫೋನ್ ಇಲ್ಲ. ಏನು ಮಾಡ್ತಿದ್ದೀರಾ, ಏನು ಎತ್ತ, ಊಟ ಮಾಡಿದ್ರಾ, ಎಲ್ಲಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಏನಿಲ್ಲ. ನೋಡಿ ಗೈಸ್, ಮೆಹಂದಿ ಹಾಕೊಂಡ್ರೆ ಹಿಂಗೆ ಮಲಗಿದ್ದೀವಿ. ನನ್ನ ಮುಖದಲ್ಲಿ ಏನಾರು ಕಲೆ ಉಳ್ಕೊಂಡೈತಿದ ನೋಡ್ಬಿಡು ಈ ಸಲನೂ. ಇಲ್ಲ, ನಿಂದು ಅಷ್ಟು ಡ್ರೈ ಆಗಿಬಿಟ್ಟಿತ್ತು. ನಾನು ಲಾಸ್ಟ್ ಟೈಮ್ ಮೆಹಂದಿ ಹಾಕ್ಕೊಂಡು ಹಿಂಗೆ ಹಿಡ್ಕೊಂಡು ಮಲ್ಕೊಬಿಟ್ಟಿದ್ದೀನಿ. ಇಲ್ಲಿ ಹಚ್ಚಿ ಹುಡ್ಕೊಬಿಟ್ಟಿತ್ತು. ಇಷ್ಟ ಕಲರ್ ಬಂದಿದೆ. ಪೂಜಾ ಜಿಮ್ಮೇಲೆ ನಾನೇ ತೋರಿಸ್ತೀನಿ. ನಾನು ಒಂದ್ಸಲ ಗೊತ್ತಿಲ್ಲ, ಆನ್ ಮಾಡಿಬಿಟ್ಟೆ ಇರ್ತದ, ಆಫ್ ಮಾಡಿಬಿಟ್ಟು ಈಗ ಗೊತ್ತಂದ್ರೆ ಓಡ್ ಪಟ್ಟಂತ ಏನಿಲ್ಲ. ಏನು ಸ್ಪೀಡ್ ಆನ್ ಮಾಡಿದೆ ಅಂತ. ಸ್ಪೀಡ್ ಮಾಡ್ದ. ಓಕೆ, ಅಜ್ಜಿ ಜಿಮ್ಗೆ ಹೋಗ್ಬೇಕು ಅಂತೀನಿ. ಜಿಮ್ಮು ಇದನ್ನೇ ಮಾಡೋಕ್ಕಾಗಲ್ಲ. ಏನೇನಿದೆಲ್ಲ ಅದೆಲ್ಲ ಸೆಟ್ ಅದು. ಇದನ್ನೆಲ್ಲ ಅಣ್ಣ ಮಾಡ್ತಾರೆ, ಅಂದರೆ ಪೂಜಕ್ಕ ಹಸ್ಬೆಂಡ್. ಪೂಜಕ್ಕ ಮಾಡಲ್ಲ ಇವಾಗ. ಸೊ ಅಷ್ಟೇ ಗೈಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ನನ್ನ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ಮಿಷನ್ ಬ್ಲಾಗ್ಸ್ ಹಾಗೂ ಮದನ್ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.